ಪರಿಹಾರಕ್ಕೆ ರೈತ ಹೋರಾಟ ಒಕ್ಕೂಟ ಆಗ್ರಹ. ಮಹದಾಯಿ, ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆ ಸೇರಿ ಉತ್ತರ ಕರ್ನಾಟಕದ ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಮಲಪ್ರಭಾ ಮಹದಾಯಿ, ಕಳಸಾ ಬಂಡೂರಿ ರೈತ ಹೋರಾಟ ಒಕ್ಕೂಟ ಹಾಗೂ ಪಕ್ಷಾತೀತ ರೈತ ಹೋರಾಟ ಸಮಿತಿ ಆಗ್ರಹ ಮಾಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂಸದರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಮಹದಾಯಿ, ಕಳಸಾ ಬಂಡೂರಿ ಯೋಜನೆ ಕುರಿತು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವುದಾಗಿ ಹೇಳಿರುವುದಾಗಿ ಸ್ವಾಗತಾರ್ಹ. ಆದರೆ ಮಾತುಗಳಿಗೆ ಮಾತ್ರ ಸೀಮಿತವಾಗಿದೆ. ತಕ್ಷಣವೇ ಸರ್ವಪಕ್ಷ ನಿಯೋಗವನ್ನ ಕರೆದುಕೊಂಡು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಯೋಜನೆಗೆ ಎದುರಾಗಿರುವ ಅಡೆತಡೆಗಳನ್ನು ನಿವಾರಿಸಿ ಕಾಮಗಾರಿಯನ್ನ ಆರಂಭಿಸಬೇಕು ಅಂತ ಒತ್ತಾಯಿಸಿದರು. ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಆರಂಭವಾಗಿರುವ ಹಿನ್ನೆಲೆ ರೈತರಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಕೃಷಿ ಕಾರ್ಯಗಳಿಗೆ ಬಳಸುವ ಕ್ಯಾನ್ಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ನೀಡುವುದನ್ನು ಅನೇಕ ಕಡೆ ನಿರ್ಬಂಧಿಸಲಾಗ್ತಾ ಇದೆ. ಇದರಿಂದ ರೈತರು ತೊಂದರೆ ಅನುಭವಿಸ್ತಾ ಇದ್ದು, ಮೊದಲಿನಂತೆ ಕ್ಯಾನ್ ಮೂಲಕ ರೈತರಿಗೆ ಇಂಧನ ಪೂರೈಸುವ ವ್ಯವಸ್ಥೆ ಪುನಃ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದರು. ರೈತರಿಗೆ ಎಫ್ಐಡಿ ಮೂಲಕ ಮಾತ್ರ ಗೊಬ್ಬರ ವಿತರಣೆ ಮಾಡುವ ಕ್ರಮವನ್ನು ಕೈಬಿಡಬೇಕು. ಎಲ್ಲ ಸಹಕಾರಿ ಸಂಘಗಳು, ಗೊಬ್ಬರ ಅಂಗಡಿಗಳು ಹಾಗೂ ಸೊಸೈಟಿಗಳಲ್ಲಿ ಎಲ್ಲಾ ವಿಧದ ರಸಗೊಬ್ಬರಗಳನ್ನು ಕೊರತೆಯಾಗದಂತೆ ಲಭ್ಯವಾಗುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಮುಂಗಾರು ಹಂಗಾಮಿನ ಹೆಸರು, ಸೋಯಾಬೀನ್, ಗೋವಿನ ಜೋಳ ಸೇರಿ ವಿವಿಧ ಬೆಳೆಗಳ ಬೀಜಗಳು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಮರ್ಪಕವಾಗಿ ಲಭ್ಯವಿಲ್ಲ. ರೈತರಿಗೆ ತಕ್ಷಣವೇ ಗುಣಮಟ್ಟದ ಬೀಜಗಳನ್ನು ವಿತರಿಸುವ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯಿಸಿದರು. ಒಂದೇ ಭೂಮಿ, ಒಂದೇ ಬೆಳೆ ಮತ್ತು ಒಂದೇ ಮಳೆಯ ಪರಿಸ್ಥಿತಿ ಇದ್ರೂ ಕೂಡ ರೈತರಿಗೆ ವಿಭಿನ್ನ ರೀತಿಯಲ್ಲಿ ಬೆಳೆ ವಿಮೆ ವಿತರಿಸುವುದು ಸರಿಯಲ್ಲ. ಸರ್ಕಾರ ಹಾಗೂ ವಿಮಾ ಕಂಪನಿಗಳು ತಕ್ಷಣ ಪರಿಶೀಲನೆ ಮಾಡಿ ಉಳಿದ ಎಲ್ಲ ಅರ್ಹ ರೈತರಿಗೆ ಬೆಳೆ ವಿಮೆ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ರು. ನವಲಗುಂದದಲ್ಲಿ ಪ್ರತ್ಯೇಕ ಎಪಿಎಂಸಿ ವ್ಯವಸ್ಥೆ ಅಗತ್ಯವಿದ್ದು, ಅಣ್ಣಿಗೇರಿ ಎಪಿಎಂಸಿಯಿಂದ ಪ್ರತ್ಯೇಕವಾಗಿ ನವಲಗುಂದಕ್ಕೆ ಸ್ವತಂತ್ರ ಎಪಿಎಂಸಿ ಮಂಜೂರು ಮಾಡಬೇಕು. ನವಲಗುಂದ ತಾಲೂಕಿನಲ್ಲಿ ಅಗ್ನಿಶಾಮಕ ಕೇಂದ್ರದ ಕೊರತೆ ಇದ್ದು, ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ಜನ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ತಕ್ಷಣವೇ ಅಗ್ನಿಶಾಮಕ ಇಲಾಖೆಯನ್ನ ಮಂಜೂರು ಮಾಡಬೇಕು ಅಂತ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ನವಲಗುಂದದಲ್ಲಿ ರೈತ ಸಂಪರ್ಕ ಕೇಂದ್ರವೇ ಇಲ್ಲದಿರೋದ್ರಿಂದ ರೈತರಿಗೆ ಕೃಷಿ ಮಾಹಿತಿ ಹಾಗೂ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆದ್ದರಿಂದ ತಕ್ಷಣವೇ ರೈತ ಸಂಪರ್ಕ ಕೇಂದ್ರವನ್ನು ಆರಂಭಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಈ ಹಿಂದಿನಿಂದಲೂ ಈ ಹಳ್ಳಿಯಿಂದ ಬರ್ತಕ್ಕಂಥ ಜನರು ಟ್ರ್ಯಾಕ್ಟರ್ ತರದೆ ಈ ಕ್ಯಾನುಗಳ ಮೂಲಕ ಹೋಗ್ತಾ ಇದ್ದೀವಿ. ಅದನ್ನು ಏಕಾಏಕಿ ಈಗಾಗಲೇ ಕೊಡೋದು ನಿಲ್ಲಿಸ್ಬಿಟ್ಟಾರ. ಇದು ಹಿಂದಿನಿಂದ ಏನು ಬಂದೈತಿ ಅದು ಮುಂದುವರೆದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗ್ತೈತಿ. ಇಲ್ಲವಾದರೆ ಸುಮಾರು 20 ಕಿಲೋಮೀಟರು, 15 ಕಿಲೋಮೀಟರು, 25 ಕಿಲೋಮೀಟರಿಂದ ನಾವು ಟ್ರ್ಯಾಕ್ಟರ್ ತಗೋದಾಗ ಟ್ರ್ಯಾಕ್ಟರ್ಗೆ ಎಣ್ಣೆ ಹಾಕೋದಾಗ ಈ ಎಲ್ಲ ವಿಷಯಗಳನ್ನು ಪರಾಮರ್ಶೆ ಮಾಡಿ ಹಿಂದಿನಂತೆ ಏನು ಕ್ಯಾನಿಗೆ ದುಡ್ಡು ಕೊಡ್ತಾ ಇದ್ರು, ಅದೇನು ಉಣ್ಣುವುದಲ್ಲ, ತಿನ್ನುವುದಲ್ಲ, ಬಟ್ಟೆ ಮೇಲೆ ಕಟ್ಕೊಳ್ಳೋದಲ್ಲ, ಎಲ್ಲ ಕಾನೂನುಗಳು ಏನೇ ಇದ್ದರೂ ಕೂಡ ಅವುಗಳನ್ನು ಸಡಿಲಿಸಿ ರೈತ ಕುಲಕ್ಕೆ ಅನುಕೂಲ ಆಗುವಂತೆ ಸರ್ಕಾರ ಮಾಡಬೇಕು ಅನ್ನೋ ಉದ್ದೇಶದೊಳಗೆ ನಾವು ಮನವಿ ಮಾಡ್ಯಾರ. ಮನವಿ ಸ್ವೀಕಾರ ಮಾಡಿ ಸರ್ಕಾರಕ್ಕೆ ಗಡುವು ಕೊಟ್ಟು ಈ ಸಮಸ್ಯೆ ಬಗೆಹರಿಸ್ತಾ ಇದ್ದೀನಿ. ಈ ಮನವಿ ಅಂತ ನಮ್ಮ ಅಧ್ಯಕ್ಷರು ಸಲ್ಲಿಸ್ತಾ ಇದ್ದಾರೆ. भारत माता की जय, भारत माता की जय।